ಓಂ ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದ ಶ್ರೀವಲ್ಲಭರ ಸಂಪೂರ್ಣ ಚರಿತಾಮೃತದ ಅಧ್ಯಾಯ 20 ಭಾಗ 2. ಪಾಪ ಕರ್ಮಗಳ ಫಲದಿಂದ ಮುಳ್ಳಿನ ಗಿಡವಾಗಿ ಜನ್ಮ ತಾಳುವುದು. ನಾನು ವ್ಯಾಪಾರಕ್ಕಾಗಿ ಊರಿಂದೂರಿಗೆ ತಿರುಗಾಡುತ್ತಾ ಒಂದು ದಿನ ಪೀಠಿಕಾಪುರಕ್ಕೆ ತಲುಪಿದೆನು. ಶ್ರೀ ಬಾಪನ್ನಾರ್ಯರ ಮನೆಗೆ ಹೋದೆನು. ಆಗ ಬಾಪನ್ನಾರ್ಯರು ಮನೆಯ ಹಿಂದಿನ ಅಂಗಳದಲ್ಲಿ ಇದ್ದರು. ಅಲ್ಲಿ ಒಂದು ಮುಳ್ಳಿನ ಗಿಡವಿತ್ತು. ಶ್ರೀಪಾದರು ಆ ಗಿಡಕ್ಕೆ ಪ್ರೀತಿಯಿಂದ ನೀರು ಹಾಕುತ್ತಿದ್ದರು ಹಾಗೂ ಅದನ್ನು ತುಂಬಾ ನಿಗಾ ಇಟ್ಟು ಕಾಪಾಡುತ್ತಿದ್ದರು. ಆಗ ಬಾಪನ್ನಾರ್ಯರು ಶ್ರೀಪಾದರಿಗೆ, ಬಂಗಾರ, ಸೋಮಲತೆ ಅಥವಾ ಸಂಜೀವನಿಯಂತಹ ಅಮೂಲ್ಯವಾದ ಗಿಡಗಳನ್ನು ನಿಗಾ ಇಟ್ಟು ಕಾಪಾಡುವಂತೆ ನೀನು ಈ ಮುಳ್ಳು ಕಂಟಿಯ ಗಿಡವನ್ನು ಕಾಪಾಡುತ್ತಿದ್ದೀಯ, ಏಕೆ ಹೀಗೆ? ಅಲ್ಲ, ನೀನು ಈ ಮುಳ್ಳಿನ ಗಿಡದ ಕಾಳಜಿ ವಹಿಸದಿದ್ದರೂ ಅದು ತನ್ನಂತಾನೇ ಬೆಳೆಯುವುದು ಅಲ್ಲವೇ ಎಂದು ಹೇಳಿದರು. ಆಗ ಶ್ರೀಪಾದರು, ತಾತ, ಈ ಮುಳ್ಳಿನ ಗಿಡವೆಂದರೆ ಹಿಂದಿನ ಜನ್ಮದ ವಿಸ್ಸಾವಧಾನಿ ಅಜ್ಜನವರು. ಅವರು ನಮ್ಮ ಮನೆಯ ಎದುರಿನಲ್ಲಿಯೇ ಇರುತ್ತಿದ್ದರು. ಅವರು ಹೇಗೆ ಒರಟಾಗಿ ಮತ್ತು ಅವಹೇಳನ ಮಾಡುತ್ತಾ ಮಾತನಾಡುತ್ತಿದ್ದರು ಎಂಬುದು ನಿಮಗೆ ನೆನಪು ಮರುಕಳಿಸಬಹುದು. ಅವಧೂತರು, ಸುಮತಿ ಮಾತೆಗೆ ದರ್ಶನವಿತ್ತು. ನಿನ್ನ ಗರ್ಭದೊಳಗಿಂದ ಶ್ರೀ ದತ್ತರು ಪುತ್ರ ರೂಪದಿಂದ ಅವತರಿಸುವರು ಎಂದು ಹೇಳಿದಾಗ ಇವರೇ ಉಪಹಾಸ ಮಾಡುತ್ತಾ ಹೇಳಿದ್ದರು, ಸ್ವಯಂಭೂ ದತ್ತರು ಬಾಪನ್ನಾರ್ಯರ ಮನೆಯಲ್ಲಿ ಪೌತ್ರ ರೂಪದಿಂದ ಅವತರಿಸುವರಂತೆ. ಎಷ್ಟು ವಿಚಿತ್ರ! ಇದೆಷ್ಟು ದೈವಿ ದ್ರೋಹ! ಹಾಗೆಯೇ ನಾವೆಲ್ಲರೂ, ಅಂದರೆ ನಾನು, ಅಮ್ಮ, ಸಹೋದರರು, ಶ್ರೀ ವಿದ್ಯಾಧರಿ, ರಾಧಾ ಮತ್ತು ಸುರೇಖಾ ಯಾವಾಗಲೂ ಹಬ್ಬದ ದಿನಗಳಲ್ಲಿ ವೆಂಕಟಪ್ಪಯ್ಯ ಶ್ರೇಷ್ಠಿ ಮತ್ತು ನರಸಿಂಹ ವರ್ಮರ ಮನೆಯಲ್ಲಿ ಹಬ್ಬದ ಊಟ ಮಾಡಲು ಹೋಗುತ್ತಿದ್ದೆವು. ಇದರ ಬಗ್ಗೆ ಬ್ರಾಹ್ಮಣ ಸಭೆಯಲ್ಲಿ ಅವರು ವಿತಂಡವಾದವನ್ನು ಮಾಡಿ ಹೇಳಿದ್ದರು. ಮಲ್ಲಾದಿ ಮತ್ತು ಗಂಡಿಕೋಟ್ ಮಂಡಳಿಗಳು ಧರ್ಮಭ್ರಷ್ಟ ಮತ್ತು ಅನಾಚಾರಿಯಾಗಿದ್ದಾರೆ. ಅವರನ್ನು ಸಮಾಜದಿಂದ ಬಹಿಷ್ಕಾರ ಹಾಕಬೇಕು. ಹಾಗೆಯೇ ಶ್ರೀಪಾದರೇ ದತ್ತ ಎಂಬುದನ್ನು ಹೇಗೆ ನಂಬುವುದು? ಅದಕ್ಕೆ ಏನಾದರೂ ಶಾಸ್ತ್ರ ಪ್ರಮಾಣ ಅಥವಾ ವೇದ ಪ್ರಮಾಣ ಇದೆಯಾ ಎಂದು ಕುತರ್ಕ ಮಾಡುತ್ತಿದ್ದರು. ಹಾಗೆಯೇ ವೆಂಕಟಪ್ಪಯ್ಯ ಶ್ರೇಷ್ಠಿ ಮತ್ತು ನರಸಿಂಹವರ್ಮರು ಮಂಗಲ ಸ್ವರೂಪಿಯಾದ ಸುಮತಿ ಮಹಾರಾಣಿಯನ್ನು ತಮ್ಮ ಮನೆಯೇ ಆಕೆಯ ತವರು ಮನೆ ಎಂದು ಅಂದುಕೊಂಡು ಅವರಿಗೆ ಊಟಕ್ಕೆ ಕರೆದು ಮಂಗಳ ದ್ರವ್ಯಗಳಾದ ವಸ್ತ್ರಾಲಂಕಾರ ಇತ್ಯಾದಿಗಳನ್ನು ಕೊಟ್ಟು ಆಕೆಯ ಸತ್ಕಾರ ಮಾಡುತ್ತಿದ್ದರು. ಅದರಿಂದಾಗಿ ತಮ್ಮ ಜನ್ಮವು ಧನ್ಯವಾಗುತ್ತದೆ ಎಂದು ಅವರು ಅಂದುಕೊಂಡಿದ್ದರು. ಈ ವಿಸ್ಸಾವಧಾನಿಯು ಅವರ ಬಗ್ಗೆಯೂ ಟೀಕೆ ಮಾಡಿ ಮನ ಬಂದಂತೆ ಮಾತನಾಡುತ್ತಿದ್ದನು. ದೈವಾಧೀನನಾದ ನಂತರ ಆತನ ಉತ್ತರ ಕ್ರಿಯೆಯು ಸರಿಯಾಗಿ ಆಗದ ಕಾರಣ ಮತ್ತು ಇಂತಹ ಪಾಪಗಳಿಂದಾಗಿ ಹಾಗೂ ಆತನಿಗೆ ಮುಳ್ಳಿನಂತೆ ಚುಚ್ಚುವ ಮಾತುಗಳನ್ನು ಆಡುವ ಸ್ವಭಾವ ಇದ್ದುದರಿಂದ ಆತನು ಮುಳ್ಳಿನ ಗಿಡದ ರೂಪದಲ್ಲಿ ಜನ್ಮ ತಾಳಬೇಕಾಯಿತು. ಆದರೆ ನನಗೆ ಈ ವಿಸ್ಸಾವಧಾನಿ ಅಜ್ಜನ ಬಗ್ಗೆ ದಯೆ ಅನಿಸಿ ನಾನು ಅವರಿಗೆ ಜಲ ತರ್ಪಣ ಮಾಡುತ್ತಾ ಇರುತ್ತೇನೆ ಎಂದು ಹೇಳಿದರು. ಸ್ವಲ್ಪ ಸಮಯದ ನಂತರ ಶ್ರೀಪಾದರು ಹಿಂದಿನ ಅಂಗಳದಿಂದ ಮುಂದಿನ ಅಂಗಳಕ್ಕೆ ಬಂದರು. ಅವರ ಆ ಮುಗ್ಧ ಮನೋಹರ ದಿವ್ಯ ರೂಪವನ್ನು ನೋಡಿ ನನ್ನ ಹೃದಯವು ಸಂತೋಷದಿಂದ ತುಂಬಿ ಬಂದಿತು. ಕಣ್ಣುಗಳಿಂದ ಅಶ್ರುಧಾರೆಯು ಸುರಿಯತೊಡಗಿತು. ನಾನು ಅವರಿಗೆ ನಮಸ್ಕರಿಸಿದೆನು. ಶ್ರೀಪಾದರು ಪ್ರೀತಿಯಿಂದ ನನ್ನ ಬೆನ್ನಿನ ಮೇಲೆ ಕೈಯಿಂದ ತಟ್ಟುತ್ತಾ, ಮಗು, ಎದ್ದೇಳು ಎದ್ದೇಳು, ಏನಿದು ಹುಚ್ಚುತನ? ಸತ್ತು ಪುನರ್ಜನ್ಮ ಪಡೆದು ನನ್ನ ಹತ್ತಿರ ಬಂದಿರುವಿ ಅಲ್ಲವೇ ಅಂದರು. ನಾನು ರೇಷ್ಮೆ ಬಟ್ಟೆಗಳ ವ್ಯಾಪಾರಿ ಎಂದು ಗೊತ್ತಾಗುತ್ತಲೇ ಬಾಪನ್ನಾರ್ಯರು ನನ್ನನ್ನು ಕುರಿತು, ಏನಪ್ಪಾ, ನಮ್ಮ ಬಂಗಾರನ್ನಿಗಾಗಿ ಒಳ್ಳೆಯ ರೇಷ್ಮೆ ಬಟ್ಟೆಗಳು ಏನಾದರೂ ನಿನ್ನ ಹತ್ತಿರ ಇವೆಯಾ ಎಂದು ಕೇಳಿದರು. ಆಗ ನಾನು ಅವರಿಗೆ ಅಂತಹ ಬಟ್ಟೆಯನ್ನು ತೆಗೆದುಕೊಟ್ಟೆನು. ನಂತರ ಶ್ರೀಪಾದರು, ಗುರುಚರಣನೇ, ನನ್ನ ಜೊತೆಗೆ ಬಾ, ನಿನಗೆ ಒಂದು ಅದ್ಭುತ ಘಟನೆಯನ್ನು ತೋರಿಸುತ್ತೇನೆ ಎಂದು ಹೇಳಿ ನನ್ನನ್ನು ಹಿಂದಿನ ಅಂಗಳಕ್ಕೆ ಕರೆದುಕೊಂಡು ಹೋದರು. ಶ್ರೀ ಬಾಪನ್ನಾರ್ಯರು ಕೂಡ ಜೊತೆಯಲ್ಲೇ ಇದ್ದರು. ಶ್ರೀಪಾದರು ನಮ್ಮನ್ನು ಆ ಮುಳ್ಳಿನ ಗಿಡದ ಹತ್ತಿರ ಕರೆದುಕೊಂಡು ಹೋದರು. ಆ ಗಿಡವನ್ನು ಉದ್ದೇಶಿಸಿ ಅವರು, ವಿಸ್ಸನ್ನ ತಾತ, ನಿಮ್ಮ ಮಕ್ಕಳು ಶ್ರದ್ಧಾರಹಿತ ಮಾಡಿದ ಶ್ರಾದ್ದ ಕರ್ಮಗಳಿಂದಾಗಿ ಹಾಗೂ ಬಾಪನ್ನಾರ್ಯರಂತಹ ಮಹಾಪುರುಷರನ್ನು ನೀವು ಕಾರಣವಿಲ್ಲದೆ ನಿಂದಿಸಿರುವುದರಿಂದ ನಿಮಗೆ ಈ
ಕ್ಷುದ್ರ ಜನ್ಮವು ಪ್ರಾಪ್ತಿಯಾಯಿತು. ಈ ಗುರುಚರಣನು ಹಿಂದಿನ ಜನ್ಮದ ನಿಮ್ಮ ಪುತ್ರನಾಗಿರುವನು. ಆತನ ಕೈಯಿಂದ ನಿನ್ನ ಶ್ರಾದ್ದ ಕರ್ಮವನ್ನು ಮಾಡಿಸುತ್ತೇನೆ. ಇದಕ್ಕೆ ನಿನ್ನ ಸಮ್ಮತಿ ಇದೆಯೇ ಎಂದು ಕೇಳಿದರು. ಏನಾಶ್ಚರ್ಯ! ಆ ದೃಶ್ಯ ನೋಡಿ ನಾವು ಬೆರಗಾಗಿ ನಿಂತೆವು. ಆ ಮುಳ್ಳಿನ ಗಿಡದೊಳಗಿನ ಹೊಗೆಯ ಆವರಣದಿಂದ ಆಚ್ಛಾದಿತವಾದ ಆ ಪ್ರೇತಾತ್ಮನು ಸ್ಪಷ್ಟವಾಗಿ, ಹೀಗಾದರೆ ಈ ಜಗತ್ತಿನಲ್ಲಿ ವಿಸ್ಸಾವಧಾನಿಗಿಂತ ಭಾಗ್ಯವಂತನು ಬೇರೆ ಯಾರು ಇರಲು ಸಾಧ್ಯವಿದೆ ಎಂದು ಮಾತನಾಡಿದರು. ಅದನ್ನು ಕೇಳಿ ಶ್ರೀಪಾದರು ಆ ಗಿಡವನ್ನು ಬೇರುಗಳ ಸಹಿತ ಕಿತ್ತು ತೆಗೆಯಲು ನನಗೆ ಹೇಳಿದರು. ಅದರ ನಂತರ ಒಂದು ಕೈಯಲ್ಲಿ ಅರಳಿ ಮರದ ಕಟ್ಟಿಗೆ ಮತ್ತು ಇನ್ನೊಂದು ಕೈಯಲ್ಲಿ ಔದುಂಬರದ ಕಟ್ಟಿಗೆ ತೆಗೆದುಕೊಂಡು ಆ ಎರಡು ಕಟ್ಟಿಗೆಗಳ ಘರ್ಷಣೆಯಿಂದ ಅಗ್ನಿಯನ್ನು ಪ್ರದೀಪ್ತ ಮಾಡಲು ಹೇಳಿದರು. ಸ್ನಾನದ ನಂತರ ವಿಭೂತಿಯನ್ನು ಹಚ್ಚಿಕೊಳ್ಳಲು ಸೂಚಿಸಿದರು. ನಂತರ ಶ್ರೀಪಾದರು, ಶಿವನು ಸ್ಮಶಾನದಲ್ಲಿಯ ಬೂದಿಯನ್ನು ಹಚ್ಚಿಕೊಳ್ಳುತ್ತಾನೆ ಎಂದು ಜನರು ಹೇಳುತ್ತಾರೆ. ಆದರೆ ಅವರು ಕೇವಲ ಮಹಾಪುರುಷರ, ಸಿದ್ಧಪುರುಷರ, ಯೋಗಿ ಹಾಗೂ ಭಕ್ತರ ಮೃತ್ಯುವಿನ ನಂತರ ಅವರ ಬೂದಿಯ ಲೇಪನವನ್ನಷ್ಟೇ ಮಾಡುತ್ತಿರುತ್ತಾರೆ. ಸಾಮಾನ್ಯವಾಗಿ ಅವರು ತಮ್ಮ ತೇಜೋ ವಲಯದಲ್ಲಿಯೇ ಇರುತ್ತಾರೆ. ನಮ್ಮ ಕೈಯಿಂದ ತಪ್ಪಾಗಿ ಯಾವಾಗಲಾದರೂ ಕೋತಿ, ನಾಗರಹಾವು, ಹಸು ಇತ್ಯಾದಿಗಳ ಹತ್ಯೆಯಾದರೆ ಅವಶ್ಯವಾಗಿ ಉತ್ತರ ಕ್ರಿಯೆಯನ್ನು ಮಾಡಬೇಕು. ಶ್ರದ್ಧಾಪೂರ್ವಕವಾಗಿ ಅವುಗಳ ಉತ್ತರ ಕ್ರಿಯೆಯನ್ನು ಮಾಡಿ ಹಸಿದವರಿಗೆ ಊಟ ಕೊಡಬೇಕು. ಇದಕ್ಕೆ ಯಾವುದೇ ತರಹದ ಮಂತ್ರಪೂರ್ವಕ ವಿಧಿ ಇತ್ಯಾದಿಗಳು ಇಲ್ಲ. ಯಾವುದೋ ಒಂದು ಜನ್ಮದ ಋಣಾನುಬಂಧದಿಂದಾಗಿ ಆ ಜೀವಿಯ ಹತ್ಯೆಯು ನಮ್ಮ ಕೈಯಿಂದ ಆಗಿರುತ್ತದೆ. ಆದರೆ ಶ್ರದ್ಧಾಪೂರ್ವಕ ದಹನ ಮಾಡಿದರೆ ನಮ್ಮ ಕರ್ಮ ದೋಷಗಳು ಕ್ಷಯಿಸುತ್ತವೆ ಮತ್ತು ಆ ಜೀವಿಗೂ ಸದ್ಗತಿ ಪ್ರಾಪ್ತಿಯಾಗುತ್ತದೆ. ಪೂರ್ವ ಯುಗದಲ್ಲಿ ಗೌತಮ ಋಷಿಯ ಕಾಲದಲ್ಲಿ ಭೀಷಣ ಬರಬಂದಿತ್ತು. ಅನ್ನಕ್ಕಾಗಿ ಜನರು ತಡಪಡಿಸುತ್ತಿದ್ದರು. ಗೋಧನ ಸಮೃದ್ಧವಾಗಿದ್ದರೆ ಮಾತ್ರ ಹಾಲು, ಮೊಸರು, ತುಪ್ಪ ಈ ಎಲ್ಲ ಪದಾರ್ಥಗಳು ಸಮೃದ್ಧಿಯಾಗಿ ಲಭಿಸುತ್ತವೆ. ಅವುಗಳು ಇಲ್ಲದಿದ್ದರೆ ಯಜ್ಞ ಯಾಗಾದಿ ಕರ್ಮಗಳನ್ನು ಮಾಡಲು ಆಗುವುದಿಲ್ಲ. ಮನುಷ್ಯನು ಯಜ್ಞ ಯಾಗಾದಿಗಳನ್ನು ಮಾಡಬೇಕು ಹಾಗೂ ತೃಪ್ತ ದೇವತೆಗಳು ಮನುಷ್ಯರಿಗೆ ಅನ್ನ ಧಾನ್ಯಗಳಿಂದ ಸಮೃದ್ಧಪಡಿಸಬೇಕು. ಹೀಗಾಗಿ ವಿಶ್ವವನ್ನು ನಿಯಂತ್ರಿಸುವವನ ಈ ವ್ಯವಸ್ಥೆಯು ಬುಡ ಮೇಲಾಗುತ್ತದೆ ಹಾಗೂ ನಿರರ್ಥಕವಾಗುತ್ತದೆ. ಅದರಿಂದಾಗಿ ಧರ್ಮಗ್ಲಾನಿಯು ಉಂಟಾಗುತ್ತದೆ. ಜೀವನವನ್ನು ಸಾಗಿಸುವುದು ಮನುಷ್ಯನಿಗೆ ಕಠಿಣವಾಗುತ್ತದೆ. ಇಂತಹ ಸಮಯದಲ್ಲಿ ಗೌತಮ ಋಷಿಯವರು ತಮ್ಮ ತಪೋಬಲದಿಂದ ದಿನಾಲು ಒಂದು ಹಿಡಿಯಷ್ಟು ಧಾನ್ಯವನ್ನು ಚೆಲ್ಲಿ ಧಾನ್ಯವನ್ನು ಬೆಳೆಸುತ್ತಿದ್ದರು ಮತ್ತು ಜನರಿಗೆ ಸೇವಿಸಲು ಕೊಡುತ್ತಿದ್ದರು. ಗೌತಮ ಋಷಿಯ ಪುಣ್ಯ ಬಲವು ಹೆಚ್ಚಾಗಬಾರದೆಂದು ಆ ನಿಂತಿರುವ ಪೈರಿನಲ್ಲಿ ಯಾರೋ ಒಬ್ಬನು ಸಾಯುವ ಸ್ಥಿತಿಯಲ್ಲಿರುವ ಒಂದು ಆಕಳನ್ನು ತಂದು ಬಿಟ್ಟನು. ಯಜ್ಞ ಮಾಡುತ್ತಿದ್ದ ಗೌತಮ ಋಷಿಗಳು ದರ್ಬೆಯನ್ನು ಗುರಿಯಿಟ್ಟು ಬೀಸಾಕಿದಾಗ ಆ ಆಕಳು ಮೃತಪಟ್ಟಿತು. ಗೋ ಹತ್ಯೆಯ ಪಾತಕದ ನಿರ್ಮೂಲನವು ಗೋದಾವರಿ ನದಿಯ ಅವತರಣದ ಹೊರತು ಶಕ್ಯವಿರಲಿಲ್ಲ. ಹಾಗಾಗಿ ಗೌತಮ ಋಷಿಯ ಘೋರ ತಪಸ್ಸಿನಿಂದಾಗಿ ಆ ಪೃಥ್ವಿಯ ಮೇಲೆ ಗೋದಾವರಿಯ ಅವತರಣವಾಯಿತು. ಹೀಗೆ ವಿಶೇಷ ಕಾರಣಗಳಿಂದಾಗಿ ಇಂತಹ ಸಂಗತಿಗಳು ಸಂಭವಿಸುತ್ತಿರುತ್ತವೆ. ಅದಕ್ಕಾಗಿ ನಾವೆಲ್ಲರೂ ಗೌತಮ ಋಷಿಯ ಋಣಿಯಾಗಿರುವೆವು. ಅವರ ಭಾರ್ಯೆಯೂ ಕೂಡ ಮಹಾನ್ ಪತಿವ್ರತೆಯಾಗಿದ್ದಳು. ವಿಸ್ಸಾವಧಾನಿಗಳು ಈ ಗೌತಮ ಗೋತ್ರದಲ್ಲಿ ಜನಿಸಿದರು. ಗೌತಮ ಋಷಿಗಳ ಮತ್ತು ವಿಸ್ಸಾವಧಾನಿಯ ಸಂಬಂಧವು ಆ ಗೋತ್ರದಲ್ಲಿ ಜನ್ಮ ತಾಳಿರುವುದು ಅಷ್ಟು ಮಾತ್ರಕ್ಕೆ ಸೀಮಿತವಾಗಿದೆ. ಆದರೆ ತ್ರೇತಾಯುಗದಲ್ಲಿ ಪೀಠಿಕಾಪುರದಲ್ಲಿ ಭರದ್ವಾಜ ಮಹರ್ಷಿಗಳು ಸವಿತೃಕಾಟಕ ಚಯನ ಮಾಡಿದರು. ಅಲ್ಲಿ ಗೌತಮ ಋಷಿಗಳು ಕೂಡ ಭಾಗವಹಿಸಿದ್ದರು. ಈ ಸ್ವಲ್ಪ ಮಾತ್ರ ಋಣಾನುಬಂಧದಿಂದಾಗಿ ಮತ್ತು ಅವರ ಹಣೆ ಬರಹದಿಂದಾಗಿ ವಿಸ್ಸಾವಧಾನಿಗಳು ಈ ಪೀಠಿಕಾಪುರದಲ್ಲಿ ಜನಿಸಿ ಅವರಿಗೆ ಅತಿ ದುರ್ಲಭವಾದ ನನ್ನ ದರ್ಶನವಾಯಿತು. ನೀರಿಗೆ ಕೂಡ ತಮ್ಮ ಅವ್ಯಾಜ ಕರುಣೆಯಿಂದ ಸದ್ಗತಿಯನ್ನು ಕೊಡುವ ಕಾರ್ಯವನ್ನು ಕೇವಲ ದತ್ತಾತ್ರೇಯರೇ ಮಾಡಬಲ್ಲರು ಎಂಬುದನ್ನು ಜನರಿಗೆ ತಿಳಿಸಲೇಬೇಕಾಗಿರುವಂತಹ ದಿನಗಳು ಈಗ ಬಂದಿರುವುದರಿಂದ ಈ ಅದ್ಭುತ ಘಟನೆಯು ಸಂಭವಿಸಿತು ಮತ್ತು ನೀವು ಅದಕ್ಕೆ ಸಾಕ್ಷಿಯಾಗಿರುವಿರಿ. ಋಣಾನುಬಂಧವಿಲ್ಲದಿದ್ದರೆ ನಾಯಿ ಕೂಡ ನಿಮ್ಮ ಹತ್ತಿರ ಸುಳಿಯುವುದಿಲ್ಲ. ಅದಕ್ಕಾಗಿ ನಿನ್ನ ಹತ್ತಿರ ಯಾರಾದರೂ ಸಹಾಯ ಕೇಳಿ ಬಂದರೆ ನೀನು ಅವರಿಗೆ ಅವಶ್ಯವಾಗಿ ಸಹಾಯ ಮಾಡು. ಸಹಾಯ ಮಾಡಲು ಸಾಧ್ಯವಿಲ್ಲದಿದ್ದರೆ ಶಾಂತ ಚಿತ್ತದಿಂದ ಹಾಗೂ ನಮ್ರತೆಯಿಂದ ನೀನು ಅದಕ್ಕೆ ಅಸಮರ್ಥನು ಎಂದು ಹೇಳು. ಆದರೆ ಯಾರೊಂದಿಗೂ ನಿರ್ದಯತೆಯಿಂದ ವರ್ತಿಸಬೇಡ. ನೀನು ಏನಾದರೂ ನಿರ್ದಯತೆಯಿಂದ ವರ್ತಿಸಿದರೆ ಎಲ್ಲ ಪ್ರಾಣಿ ಮಾತೃರುಗಳಲ್ಲಿರುವ ನಾನು ಕೂಡ ನಿನ್ನೊಂದಿಗೆ ನಿರ್ದಯತೆಯಿಂದ ವರ್ತಿಸುವೆನು. ನಾನು ಎಲ್ಲ ಸತ್ಯಗಳ ಸತ್ಯನಾದ ಪರಮ ಸತ್ಯನಾಗಿರುವೆನು ಎಂದು ಹೇಳಿದರು. ನಾನು ಎಲ್ಲವನ್ನೂ ಮರೆತು ಇದೆಲ್ಲವನ್ನು ಕೇಳುತ್ತಿದ್ದೆನು.
ಬಾಪನ್ನಾರ್ಯರ ಕೆನ್ನೆಯ ಮೇಲಿಂದ ಆನಂದಾಶ್ರುಗಳು ಸುರಿಯುತ್ತಿದ್ದವು. ಶ್ರೀಪಾದರು ತಮ್ಮ ಪುಟ್ಟ ಪುಟ್ಟ ಕೈಗಳಿಂದ ತಾತನವರ ಅಶ್ರುಗಳನ್ನು ಒರೆಸಿದರು. ಅವರು, ತಾತ, ಸದ್ಯಕ್ಕೆ ನೀನು ಸತತವಾಗಿ ನನ್ನ ಧ್ಯಾನವನ್ನು ಮಾಡುತ್ತಿರುವಿ. ನಿನ್ನ ಜನ್ಮವು ಧನ್ಯವಾಗಿದೆ. ಸಾಕ್ಷಾತ್ ನಿನ್ನಂತೆಯೇ ರೂಪ ಧರಿಸಿ ನಾನು ನರಸಿಂಹ ಸರಸ್ವತಿಯ ಅವತಾರವನ್ನು ಧಾರಣೆ ಮಾಡುವೆನು ಎಂದು ಹೇಳುತ್ತಾ ಬಾಪನ್ನಾರ್ಯರ ಕೈ ಮೇಲೆ ತನ್ನ ಕೈಗಳನ್ನು ಇಟ್ಟರು. ಆಗ ಬಾಪನ್ನಾರ್ಯರು, ಶ್ರೀಪಾದ, ಅನೇಕ ದಿನಗಳಿಂದ ನನ್ನ ಮನಸ್ಸಿನಲ್ಲಿ ಒಂದು ಸಂಶಯವಿದೆ, ಕೇಳಲ? ಅದಕ್ಕೆ ಶ್ರೀಪಾದರು ನಗುತ್ತಾ, ನಿನ್ನಂತವನಿಗೆ ಯಾವ ತರಹದ ಸಂಶಯ? 10 ವರ್ಷದ ಹುಡುಗ ನಾನು. ನಿಮ್ಮ ಸಂಶಯವನ್ನು ಹೇಗೆ ನಿವಾರಿಸಲು ಸಾಧ್ಯ? ಆದರೂ ಕೇಳಿರಿ, ನಾನು ಅದರ ನಿರಸನ ಮಾಡಲು ಪ್ರಯತ್ನ ಮಾಡುತ್ತೇನೆ ಅಂದರು ಬಾಪನ್ನರ್ಯರು. ಸೃಷ್ಟಿ, ಸ್ಥಿತಿ ಮತ್ತು ಲಯಗಳ ಕಾರಣರು ಬ್ರಹ್ಮ, ವಿಷ್ಣು, ಮಹೇಶ್ವರರು ತಾನೆ? ಶ್ರೀಪಾದರು, ಹೌದು. ಬಾಪನ್ನರ್ಯರು, ಈ ಮೂರ್ತಿಗಳಿಗೆ ಅವುಗಳ ತ್ರಿಶಕ್ತಿಯಿಂದ ಆದಿಪರಾಶಕ್ತಿಯೇ ನಿರ್ಮಾಣ ಮಾಡಿದೆ ಅಲ್ಲವೇ? ಶ್ರೀಪಾದರು, ಹೌದು. ಬಾಪನ್ನಾರ್ಯರು, ಹಾಗಾದರೆ ನೀನು ಯಾರು? ಶ್ರೀಪಾದರು ಸರ್ವದೇವತಾ ಸ್ವರೂಪರು ಹಾಗೂ ಎಲ್ಲದರ ಮೂಲವು ಶ್ರೀಪಾದರೇ. ತಾತನವರ ಈ ಪ್ರಶ್ನೆಗಳನ್ನು ಕೇಳಿ ಮುಗ್ಧ ಮನೋಹರವಾಗಿ ನಗುತ್ತ ಶ್ರೀಪಾದರು, ತಾತ, ಈಗಷ್ಟೇ ನಿಮ್ಮ ಕಣ್ಣ ಎದುರಿನಲ್ಲಿಯೇ ಮುಳ್ಳಿನ ಗಿಡಕ್ಕೆ ಸದ್ಗತಿಯನ್ನು ಕೊಟ್ಟೆನು ಅಲ್ಲವೇ? ನಾನು ಮಾಡಿದ ಈ ಕೆಲಸಕ್ಕೆ ಏನಾದರೂ ಶಾಸ್ತ್ರ ಪ್ರಮಾಣವಿದೆಯಾ? ಅರ್ಥಾತ್ ಇದರ ಬಗ್ಗೆ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ ಅಲ್ಲವೇ ಎಂದು ಹೇಳಿದರು. ಎಲ್ಲ ಯೋಗ ಭೂಮಿಕೆಯಲ್ಲಿ ನನ್ನ ಅಸ್ತಿತ್ವವು ಇರುತ್ತದೆ. ಆಯಾ ಭೂಮಿಕೆಯಲ್ಲಿಯ ಯೋಗಿಗಳು ನನಗೆ ಖಂಡಿತವಾಗಿ ಭೇಟಿಯಾಗುತ್ತಾರೆ. ಸೃಷ್ಟಿಯು ಮಾಯೆಯಲ್ಲ, ಸೃಷ್ಟಿಯು ಕಲ್ಪನೆಯ ಮಯೆಯಾಗಿದೆ. ಸೃಷ್ಟಿಯಲ್ಲೆಲ್ಲ ಒಂದೇ ಭಗವತ್ ಚೈತನ್ಯವಿದೆ. ಅದನ್ನು ಅನೇಕ ಸ್ಥಿತಿಗಳಲ್ಲಿ ಅನುಭವಿಸಬಹುದು. ಅದು ಅನೇಕ ಅವಸ್ಥೆಯಲ್ಲಿ ಪರಿಣಾಮ ಸ್ವರೂಪ ಅಸ್ತಿತ್ವದಲ್ಲಿ ಇರುತ್ತದೆ. ಈ ಕ್ರಮ ವಿಕಾಸವು ಕಾಲದ ಆಧಾರದ ಮೇಲೆ ಆಗುತ್ತಿರುತ್ತದೆ. ಕಾಲದ ಜ್ಞಾನವಿರುವುದರಿಂದಲೇ ಈ ಕ್ರಮ ವಿಕಾಸವು ಅರಿವಿಗೆ ಬರುತ್ತಿರುತ್ತದೆ. ಸೂರ್ಯ ಚಂದ್ರರ ಖಗೋಲದಿಂದಾಗಿ ಕಾಲವು ನಮಗೆ ಭಾಸವಾಗುತ್ತಿರುತ್ತದೆ. ಅತ್ರಿ ಮಹರ್ಷಿಗಳು ತ್ರಿಕಾಲ ಜ್ಞಾನಿಗಳಾಗಿದ್ದರು. ಹಾಗೆಯೇ ಅವರು ಅವಸ್ಥಾತ್ರಯಗಳನ್ನು ಒಂದೇ ಸಲ ಅನುಭವಿಸುತ್ತಾ ಇರುತ್ತಿದ್ದರು. ಈ ಸೃಷ್ಟಿಯಲ್ಲಿಯ ಅಸೂಯೆ ರಹಿತ ತತ್ವವನ್ನು ಅನುಭವಿಸುವ ಅನಸೂಯ ಮಾತೆಯು ತುಂಬಾ ಮಹಾನ್ ಸಾಧ್ವಿಯಾಗಿದ್ದರು. ಸೃಷ್ಟಿ, ಸ್ಥಿತಿ, ಲಯಗಳನ್ನು ಹಾಗೂ ಸ್ಥೂಲ ಸೂಕ್ಷ್ಮ ಶರೀರ ಧರಿಸಿದವನು ನಾನೇ ಆಗಿದ್ದೇನೆ ಎಂದು ಹೇಳಿದರು. ನಾನು ಭೂತ, ಭವಿಷ್ಯ ಮತ್ತು ವರ್ತಮಾನವನ್ನು ಒಂದೇ ಸಮಯದಲ್ಲಿ ಅನುಭವಿಸುತ್ತಿರುತ್ತೇನೆ. ಹೀಗಾಗಿ ನನಗೆ ನಿತ್ಯವೂ ವರ್ತಮಾನವೇ ಆಗಿರುತ್ತದೆ. ತ್ರಿಮೂರ್ತಿ ಮತ್ತು ತ್ರಿಶಕ್ತಿಗಳು ನನ್ನಲ್ಲಿಯೇ ಇರುವುದರಿಂದ ಇದರೊಳಗೆ ಆಶ್ಚರ್ಯ ಪಡುವಂತಹುದು ಏನೂ ಇಲ್ಲ. ತ್ರಿಶಕ್ತಿಗಳು ಸೃಷ್ಟಿಯ ಪೂರ್ವ ಆದಿ ಪರಾಶಕ್ತಿಯಲ್ಲಿ ಇದ್ದವು ಎಂಬುದು ಖಂಡಿತವಾಗಿ ನಿಜ. ಆದರೆ ನಾನು ಮತ್ತು ಆದಿಪರಾಶಕ್ತಿ ಅಭಿನ್ನ ಸ್ವರೂಪ ಆಗಿರುವವು. ಇದೊಂದು ಸೂಕ್ಷ್ಮ ಅಂಶವಾಗಿದೆ. ಸಮಸ್ತ ಸೃಷ್ಟಿ ಕ್ರಮವು ಮಾತ್ರ ಗರ್ಭದಿಂದ ಉದಯವಾಗಬೇಕು ಎಂದು ನನ್ನ ಮಹಾಸಂಕಲ್ಪ ಇರುವುದರಿಂದ ಆದಿಪರಾಶಕ್ತಿ ರೂಪವು ಪ್ರಕಟವಾಯಿತು. ಆದರೆ ಆದಿಶಕ್ತಿಗೆ ಸೃಷ್ಟಿ ರಚನೆ ಹೇಗೆ ಇರಬೇಕು ಎಂಬುದರ ಬಗ್ಗೆ ಪ್ರಬೋಧನೆ ಮಾಡುವ ಶಕ್ತಿಯೇ ನಾನು. ಅಂದರೆ ನನ್ನ ಮಹಾಸಂಕಲ್ಪ ಇರುವುದರಿಂದ ಆದಿಪರಾಶಕ್ತಿಯು ಪ್ರಕಟವಾಯಿತು ಮತ್ತು ಅದರೊಳಗಿಂದ ತ್ರಿಮೂರ್ತಿ ತ್ರಿಶಕ್ತಿಗಳು ಆವಿರ್ಭೂತಗೊಂಡವು. ಈ ಮಹಾಸಂಕಲ್ಪ ಸ್ವರೂಪ ಎಂದರೆ ಪರಮಗುರು ಸ್ವರೂಪವಾಗಿದೆ. ಇದು ಅತ್ಯಂತ ರಹಸ್ಯಮಯವಾದ ವಿಷಯವಾಗಿದೆ. ಆ ಮಹಾಸಂಕಲ್ಪ ಸ್ವರೂಪದ ಸಂಕಲ್ಪವು ತಕ್ಷಣ ಸಿದ್ಧವಾಗುತ್ತದೆ. ಸಂಕಲ್ಪವಾಗುವುದು ಮತ್ತು ಅದು ಸಿದ್ಧವಾಗುವುದು ಇವುಗಳು ಒಂದೇ ಸಮಯದಲ್ಲಿ ಸಂಭವಿಸುತ್ತಿರುತ್ತವೆ. ಎಲ್ಲ ಶಕ್ತಿಗಳನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವವನು ನಾನೇ. ಸೃಷ್ಟಿಯಲ್ಲಿಯ ಮಾತೆ ಶಿಶು ಸಂಬಂಧ, ಪಿತಾ ಪುತ್ರ ಸಂಬಂಧ, ಪತಿ ಪತ್ನಿ ಸಂಬಂಧ ಅನಿವಾರ್ಯವಾಗಿವೆ. ಈ ಪವಿತ್ರ ಸಂಬಂಧಗಳನ್ನು ಆದರ್ಶವೆಂದು ನಿರ್ಣಯಿಸಲು ದೇವಿ ದೇವತೆಗಳು ಆವಿರ್ಭಾವಗೊಂಡರು. ಜೀವಿಯು ಮಾಯೆಯಲ್ಲಿಯ ಶಕ್ತಿ, ನಾನು ಮಾಯೆಯ ಅತೀತನಾಗಿರುವ ಶಕ್ತಿ. ಮಾಯಾಶಕ್ತಿ ಮತ್ತು ಮಹಾಶಕ್ತಿಗಳು ಯೋಗ ಶಕ್ತಿಯಿಂದಾಗಿ ಒಗ್ಗೂಡಬಹುದು. ಆದಿಪರಾಶಕ್ತಿ ಅಥವಾ ಮೂಲದತ್ತನ ಆರಾಧನೆ ಮಾಡುವಾಗ ಒಂದು ಸಂಗತಿಯನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಅದೇನೆಂದರೆ ತ್ರಿಮೂರ್ತಿ ತ್ರಿಶಕ್ತಿ ಅಂತರ್ಲೀನ ಸ್ಥಿತಿಯಲ್ಲಿಯೇ ಇರುತ್ತವೆ. ಇಂತಹ ದೈವಿ ಸಂಬಂಧ ಮತ್ತು ಅದರ ತತ್ವಗಳು ಆಯಾ ಸ್ಥಿತಿಗಳ ಅನುಭವವು ಕೇವಲ ಸಾಧನೆಯ ಸಂಪತ್ತು ಉಳ್ಳವರಿಗೆ ಮಾತ್ರ ಗೊತ್ತಾಗುತ್ತದೆ. ಶ್ರೀಪಾದರ ಆರಾಧನೆ ಮಾಡುವುದರಿಂದ
ಸರ್ವ ಪಾಪಗಳು ನಷ್ಟವಾಗುತ್ತವೆ. ಶ್ರೀಪಾದರ ಆರಾಧನೆಯಿಂದ ಸಮಸ್ತ ಪಾಪಹರಣೆ. ಪಶುಗಳಿಗೆ ಸಂಸ್ಕೃತ ವ್ಯಾಕರಣ ಕಲಿಸುವುದು ನಿರರ್ಥಕ. ಅದಕ್ಕಾಗಿ ಪಶುವು ಆ ಜೀವನದಿಂದ ಮುಕ್ತವಾಗಿ ಮಾನವ ಜನ್ಮವನ್ನು ಪಡೆದು ಸಮರ್ಥ ಗುರುಗಳಿಂದ ವ್ಯಾಕರಣವನ್ನು ಕಲಿಯಬೇಕಾಗುತ್ತದೆ. ಪ್ರತಿಯೊಂದು ಜೀವಿಯೊಂದಿಗೆ ನನ್ನ ಅಂತರ್ಗತ ಸಂಬಂಧ ಇರುವುದರಿಂದ ಜೀವಿಯ ಕೆಟ್ಟ ಸಂಸ್ಕಾರ, ಆತನ ಮಾಲಿನ್ಯವನ್ನು ನಾನು ಸ್ವೀಕರಿಸುತ್ತೇನೆ ಮತ್ತು ನಿತ್ಯ ಸ್ನಾನ ಸಂಧ್ಯೆ ಜಪಗಳನ್ನು ಮಾಡಿ ಅವುಗಳನ್ನು ಕ್ಷಯಿಸುತ್ತೇನೆ ಮತ್ತು ಜೀವಿಯು ಉನ್ನತವಾದ ಸ್ಥಿತಿಗೆ ತಲುಪಲು ಸಹಾಯ ಮಾಡುತ್ತೇನೆ. ಹಾಗೆ ನೋಡಿದರೆ ನಾನು ಪೂಜೆ ಮಾಡುವ ಅವಶ್ಯಕತೆ ಇಲ್ಲವೇ ಇಲ್ಲ. ಆದರೆ ಭಕ್ತರ ಪಾಪ ಸಂಸ್ಕಾರ ನಷ್ಟ ಮಾಡುವ ಸಲುವಾಗಿ ನಾನು ನಮ್ಮ ಮನೆ ದೇವರಾದ ಕಾಲಾಗ್ನಿ ಶಮನ ದತ್ತರ ಪೂಜೆಯನ್ನು ದಿನಾಲು ಮಾಡುತ್ತೇನೆ. ಆ ಪೂಜೆಯಿಂದಾಗಿ ಪ್ರಾಪ್ತಿಯಾಗುವ ಪುಣ್ಯ ಫಲವನ್ನು ನನ್ನ ಆರಾಧನೆ ಮಾಡುವವರಿಗೆ ಪ್ರದಾನ ಮಾಡುತ್ತೇನೆ. ಕರ್ಮ ಮಾಡದ ಹೊರತು ಫಲವನ್ನು ನೀಡುವುದು ಶಕ್ಯವಿಲ್ಲ. ಹೀಗಾಗಿ ತಪಶ್ಚರ್ಯಾದಿ ಮಹಾಪುಣ್ಯ ಕರ್ಮಗಳನ್ನು ನಾನು ಈ ಶರೀರದಿಂದ ಮಾಡುತ್ತಿರುತ್ತೇನೆ. ನಾನು ಅನಂತ ಚೈತನ್ಯ ರೂಪನಾಗಿ ಇರುವುದರಿಂದ ನಾನು ಮಾಡಿದ ಪಾಪ ಕರ್ಮಗಳ ಫಲಗಳು ಒಳ್ಳೆಯದೇ ಆಗಿರುತ್ತವೆ. ಆ ಫಲವನ್ನು ನಾನು ಪ್ರತಿಯೊಬ್ಬನ ಯೋಗ್ಯತೆ ಮತ್ತು ಪಾತ್ರತೆ ನೋಡಿ ಅವರಿಗೆ ಅದರಂತೆ ಹಂಚುತ್ತಿರುತ್ತೇನೆ. ಹೀಗಾಗಿಯೇ ನಾನು ಆದಿಗುರು ಸ್ವರೂಪ ಆಗಿರುವೆನು. ತಾಯಿ ತಂದೆಯರ ಸಂಪತ್ತಿನ ಮೇಲೆ ಮಕ್ಕಳ ಹಕ್ಕು ಇರುವಂತೆ ಶಿಷ್ಯರು ಗುರುಗಳ ತಪ ಮತ್ತು ಶಕ್ತಿಯ ವಾರಸುದಾರರು ಆಗಿರುತ್ತಾರೆ. ಭಗವದ್ಗೀತೆಯಲ್ಲಿಯೂ ಕರ್ಮ ಮಾಡುವುದು ಅನಿವಾರ್ಯ ಎಂದು ಹೇಳಲಾಗಿದೆ. ನನ್ನ ಅವತಾರಗಳಿಗೆ ಅಂತ್ಯವಿಲ್ಲ. ನಾನು ದತ್ತನಾಗಿರುವುದರಿಂದ ಎಲ್ಲರಿಗೂ ಸುಲಭ ಸಾಧ್ಯ ದೈವತನಾಗಿರುವೆನು. ಇತರ ದೇವಿ ದೇವತೆಗಳು ಭಕ್ತರ ತಪಸ್ಸಿನಿಂದ ಸಂತೋಷಗೊಂಡು ವರವನ್ನು ನೀಡುತ್ತಾರೆ. ಆದರೆ ಗುರು ಸ್ವರೂಪರಾಗಿರುವ ಶ್ರೀದತ್ತರು ತಮ್ಮ ಶಿಷ್ಯರಿಗೆ ವರದಾನ ಪ್ರಾಪ್ತಿಯಲ್ಲಿಯ ಅಡ್ಡಿ ಆತಂಕಗಳನ್ನು ತಮ್ಮ ತಪಶಕ್ತಿಯಿಂದ ದೂರುಗೊಳಿಸುವವರು. ಹಾಗೆಯೇ ನನ್ನನ್ನು ಸ್ಮರಣೆ ಮಾಡುತ್ತಲೇ ಪ್ರಸನ್ನರಾಗುವವರು ಎಂದು ಹೇಳುತ್ತಾರೆ. ಸಮಸ್ತ ಗುರುರೂಪಗಳಲ್ಲಿ ನಾನೇ ಇರುವೆನು. ಅಪಾರ ಕರುಣೆಯಿಂದ ಅವತರಿಸಿರುವುದು ಇದು ಪರಮಗುರು ಸ್ವರೂಪವಾಗಿದೆ. ಆದುದರಿಂದ ನನ್ನ ಅವತಾರವು ಪರಿಸಮಾಪ್ತಿ ಇಲ್ಲದಂತಹ ಅವತಾರವಾಗಿದೆ. ನನ್ನ ಭಕ್ತರು ಕೂಗುತ್ತಲೇ ನಾನು ಅವರಿಗೆ ಉತ್ತರ ನೀಡುತ್ತೇನೆ. ಭಕ್ತರ ಕರೆಗೆ ಓ ಅಂತ ಹೇಳುವವನು ನಾನು. ಸತತವಾಗಿ ಭಕ್ತರು ನನ್ನನ್ನು ಕರೆಯುವ ದಾರಿ ಕಾಯುತ್ತಿರುತ್ತೇನೆ. ಭಕ್ತರು ನನ್ನತ್ತ ಒಂದು ಹೆಜ್ಜೆ ಮುಂದೆ ಇಟ್ಟರೆ ನಾನು ಅವರತ್ತ 100 ಹೆಜ್ಜೆ ಮುಂದಿಡುತ್ತೇನೆ. ನಾನು ಕಣ್ಣು ರೆಪ್ಪೆಗಳಂತೆ ನನ್ನ ಭಕ್ತರ ರಕ್ಷಣೆಯನ್ನು ಮಾಡುತ್ತಿರುತ್ತೇನೆ. ಅವರ ಸಂಕಟ ಮೋಚನ ಮಾಡುವುದೇ ನನ್ನ ಸಹಜ ಕಾರ್ಯವಾಗಿದೆ. ಹೀಗೆ ಶ್ರೀಪಾದರು ಬಾಪನ್ನಾರ್ಯರನ್ನು ಸವಿಸ್ತಾರವಾಗಿ ತಿಳಿಸಿ ಹೇಳಿದರು. ಅದರ ನಂತರ ನಾನು ಮಹಾಗುರುಗಳಾದ ಶ್ರೀಪಾದರನ್ನು, ಮಹಾಪ್ರಭು, ಸೋಮಲತೆ ಮತ್ತು ಸೋಮಯಾಗಗಳ ಬಗ್ಗೆ ನಾನು ಅಲ್ಲಲ್ಲಿಂದ ಸಾಕಷ್ಟು ಕೇಳಿದ್ದೇನೆ. ದಯಮಾಡಿ ತಾವು ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡಬೇಕು ಎಂದು ಕೇಳಿದನು. ಅದಕ್ಕೆ ಶ್ರೀಪಾದರು, ಸೋಮಲತೆಯೇ ಸಂಜೀವನಿ ಮೂಲಿಕೆ, ಅದನ್ನು ನೀನು ನೋಡಬೇಕೆ ಎಂದು ಕೇಳಿದರು. ನಾನು ಹೌದೆಂದು ವ್ಯಕ್ತಪಡಿಸುತ್ತಲೇ ಅವರ ಕೈಯಲ್ಲಿ ಸಂಜೀವನಿ ಮೂಲಿಕೆಯೇ ಪ್ರತ್ಯಕ್ಷವಾಯಿತು. ಅವರು ಅದನ್ನು ನನಗೆ ಉಡುಗೊರೆಯಾಗಿ ಕೊಟ್ಟರು. ಅವರು ಕೊಟ್ಟ ಆ ದಿವ್ಯ ಪ್ರಸಾದವನ್ನು ಇಂದಿಗೂ ನಾನು ನನ್ನ ದೇವರ ಕೋಣೆಯಲ್ಲಿ ಭದ್ರವಾಗಿ ಇಟ್ಟಿರುವೆನು. ಶ್ರೀಪಾದರು ಮುಂದೆ ಹೇಳತೊಡಗಿದರು. ಈ ಸಂಜೀವನಿ ಮೂಲಿಕೆಯು ಹಿಮಾಲಯದ ಪರ್ವತ ಶ್ರೇಣಿಯಲ್ಲಿರುವ ಕಾಶ್ಮೀರ ಪ್ರದೇಶದಲ್ಲಿ, ಮಾನಸ ಸರೋವರದಲ್ಲಿ, ಸಿಂಧೂ ನದಿಯ ಉಗಮ ಸ್ಥಾನದಲ್ಲಿ, ಮಲ್ಲಿಕಾರ್ಜುನನ ವಾಸಸ್ಥಾನವಾಗಿರುವ ಶ್ರೀಶೈಲ ಪರ್ವತದ ಮೇಲೆ, ಸಹ್ಯಾದ್ರಿ, ಮಹೇಂದ್ರ, ದೇವಗಿರಿ, ವಿಂಧ್ಯ ಪರ್ವತಗಳ ಶ್ರೇಣಿಯಲ್ಲಿಯ ಬದರಿ ಅರಣ್ಯ ಪ್ರಾಂತಗಳಲ್ಲಿ ದೊರೆಯುತ್ತದೆ. ಈ ಮೂಲಿಕೆಯಿಂದಾಗಲೇ ಲಕ್ಷ್ಮಣನು ಮೂರ್ಛೆಯಿಂದ ಎಚ್ಚೆತ್ತನು. ಇದರ ಸೇವನೆಯಿಂದ ಅನೇಕ ರೋಗಗಳು ನಾಶವಾಗುತ್ತವೆ. ಇದರ ಲೇಪನದಿಂದ ಆಕಾಶ ಗಮನದ ಸಿದ್ಧಿಯು ಪ್ರಾಪ್ತಿಯಾಗುತ್ತದೆ. ಸ್ನಾಯುಗಳು ಬಲಶಾಲಿಯಾಗಲು, ನೇತ್ರಗಳ ಕಾಂತಿ ಮತ್ತು ಶ್ರವಣ ಶಕ್ತಿಯು ವೃದ್ಧಿಸಲು ಇದು ತುಂಬಾ ಗುಣವುಳ್ಳದ್ದಾಗಿದೆ. ಇದರಿಂದಾಗಿ ಅಗ್ನಿ, ಜಲ, ವಿಷ ಇವುಗಳ ಭಯವಿರುವುದಿಲ್ಲ. ಇದರಿಂದ ಅಣಿಮಾದಿ ಅಷ್ಟಸಿದ್ಧಿಗಳು ಪ್ರಾಪ್ತಿಯಾಗುತ್ತವೆ. ಈ ಗಿಡಕ್ಕೆ ಶುಕ್ಲ ಪ್ರತಿಪದೆಯಿಂದ ದಿನಾಲು 1 ಎಲೆಯು ಚಿಗುರುತ್ತದೆ. ಹುಣ್ಣಿಮೆಯ ತನಕ 15 ಎಲೆಗಳು ಚಿಗುರುತ್ತವೆ. ಕೃಷ್ಣ ಪಕ್ಷ ಆರಂಭವಾದ ತಕ್ಷಣ ಒಂದೊಂದು ಎಲೆಯು ಉದುರಿ ಹೋಗಲು ಆರಂಭವಾಗುತ್ತದೆ. ಇದರ ಒಣಗಿದ ಟೊಂಗೆಯನ್ನು ನೀರಿನಲ್ಲಿ ಅದ್ದಿ ರಾತ್ರಿಯ ಸಮಯದಲ್ಲಿ ಮನೆಯಲ್ಲಿ ಇಟ್ಟರೆ
ಅದರಿಂದ ಪ್ರಕಾಶ ಹೊರಡುವುದು ಕಾಣಿಸುತ್ತದೆ. ಸಹ್ಯಾದ್ರಿ ಪರ್ವತದಲ್ಲಿ ಭೀಮಾಶಂಕರ ಪರ್ವತದ ಹತ್ತಿರ ಹಿಂಸ್ರ ಪಶುಗಳು ಸಂಜೀವನಿ ಮೂಲಿಕೆಯನ್ನು ಕಾಯುತ್ತಿರುತ್ತವೆ. ಅಮಾವಾಸ್ಯೆಯ ಮಧ್ಯರಾತ್ರಿಯ ಸಮಯದಲ್ಲಿ ದಿವ್ಯ ತೇಜದಿಂದ ಹೊಳೆಯುವ ಈ ಮೂಲಿಕೆಯನ್ನು ಕಂಡು ಹಿಡಿಯಲು ಸುಲಭ. ಮಗು ಗುರುಚರಣನೆ, ಇದೇ ಬಗೆಯ ದಿವ್ಯ ಗಿಡಗಳೂ ಇವೆ. ದೇವತಾ ಶಕ್ತಿಗಳು ಇವುಗಳ ಆಶ್ರಯದಿಂದಲೇ ಇರುವರು. ಹೀಗಾಗಿ ವೇದ ಮಂತ್ರಗಳ ಪಠಣ ಮಾಡುತ್ತಾ ಅತ್ಯಂತ ವಿನಮ್ರ ಭಾವನೆಯಿಂದ ನಿಧಾನವಾಗಿ ಈ ಗಿಡಗಳನ್ನು ಭೂಮಿಯಿಂದ ಕೀಳಬೇಕು. ಆ ಗಿಡಗಳಲ್ಲಿಯ 24 ದಿವ್ಯ ಔಷಧಿಗಳು ಈ ಮುಂದಿನಂತಿವೆ: ಸೋಮ, ಮಹಾಸೋಮ, ಚಂದ್ರಮ, ಅಂಶಮಾನ, ಮಂಜುವಾನ, ರಜಿತಪ್ರಭು, ದೂರ್ವ, ಕನಿಯಾನ್, ಶ್ವೇತಾನ್, ಕನಕಪ್ರಭ, ಪ್ರತಾಪವಾನ, ಲಾಲವೃತ್ತ, ಕರದೀರ, ಅಂಶವಾನ, ಸ್ವಯಂಪ್ರಭ, ರುದ್ರಾಕ್ಷ, ಗಾಯತ್ರಿ, ಏಷ್ಟಂ, ಪಾವತ, ಜಗತ, ಶಾಕರ, ಅನಿಷ್ಟಂ, ರೈಕ್ತ, ತ್ರಿಪದ ಗಾಯತ್ರಿ. ಈ ಎಲ್ಲ ವೃತ್ತಾಂತವನ್ನು ಶಂಕರ ಭಟ್ಟನಿಗೆ ಹೇಳುವ ತನಕ ಮಹಾಗುರುವಿನ ಮಾನಸ ಸಂಚಾರವು ಪೂರ್ಣಗೊಂಡಿತ್ತು. ಅವರು ದರ್ಶನಕ್ಕೆ ಬರುವಂತೆ ಆಜ್ಞೆಯನ್ನು ಕೊಟ್ಟರು. ನಾವು ಅವರ ದರ್ಶನವನ್ನು ಪಡೆದೆವು. ಶ್ರೀಗಳ ದಿವ್ಯ ಹಸ್ತಗಳಿಂದ ಅನುಗ್ರಹಿಸಲ್ಪಟ್ಟ ಹಣ್ಣುಗಳ ಪ್ರಸಾದವನ್ನು ಸ್ವೀಕರಿಸಿದೆವು. ನಂತರ ಶ್ರೀಪಾದರು, ನೀವಿಬ್ಬರು ಈಗ ಕೃಷ್ಣಾ ನದಿಯನ್ನು ದಾಟಿ ಅತ್ತ ಕಡೆಗೆ ಇದ್ದ ಮಾಂಚಾಲ್ ಊರಿಗೆ ಹೋಗಿರಿ. ಮಾಂಚಾಲ್ ಗ್ರಾಮ ದೇವತೆಯು ನಿಮ್ಮನ್ನು ಆಶೀರ್ವದಿಸುವರು. ಆ ಮಾತೆಯ ದರ್ಶನವನ್ನು ಪಡೆದು ಮತ್ತೆ ಪುರಕ್ಕೆ ಬನ್ನಿರಿ. ನೀವು ಎಲ್ಲಿಯಾದರೂ ಎಷ್ಟು ದೂರವಿದ್ದರೂ ನನ್ನ ಕೃಪಾದೃಷ್ಟಿಯು ಸತತವಾಗಿ ನಿಮ್ಮ ಮೇಲೆ ಇರುವುದು ಎಂದು ಹೇಳಿದರು. ಭವಿಷ್ಯದಲ್ಲಿ ಮಾಂಚಾಲ್ ಊರು ಅಂದರೆ ಮಂತ್ರಾಲಯ ವಿಶ್ವ ವಿಖ್ಯಾತವಾಗುವುದು. ಒಬ್ಬ ಮಹಾಪುರುಷನ ಜೀವಂತ ಸಮಾಧಿಯಿಂದಾಗಿ ಅದು ಪ್ರಖ್ಯಾತಿ ಪಡೆಯುವುದು. ಆ ಮಹಾಪುರುಷನ ಲೀಲೆಗಳು ಚಿತ್ರ ವಿಚಿತ್ರವಾಗಿ ಇರುವವು. ಸ್ಥೂಲ ದೃಷ್ಟಿಯಿಂದ ಕಾಣುವ ಪೀಠಿಕಾಪುರದಲ್ಲಿ ಸೂಕ್ಷ್ಮ ದೃಷ್ಟಿಯಿಂದ ಕಾಣುವ ಸ್ವರ್ಣ ಪೀಠಿಕಾಪುರವೂ ಇದೆ. ನನ್ನ ಸ್ಥೂಲ ಶರೀರದ ಸುತ್ತಲೂ ಇರುವಂತಹ ತೇಜೋ ವಲಯದಿಂದ ಅದು ಸುಪ್ರತಿಷ್ಠಿತವಾಗಿದೆ. ಭಕ್ತರು ಯಾವುದೇ ಯುಗದವರು, ಯಾವುದೇ ಕಾಲದವರು ಇದ್ದರೂ ನನ್ನ ಕೃಪಾದೃಷ್ಟಿಯು ಅವರಿಗೆ ಪ್ರಾಪ್ತಿಯಾಗಿದ್ದರೆ ಅವರ ಚೈತನ್ಯವು ಸುವರ್ಣ ಪೀಠಿಕಾಪುರದಲ್ಲಿ ಪ್ರತಿಷ್ಠಿತಗೊಳ್ಳುವುದು. ಈ ವಿಷಯವು ಯೋಗ ದೃಷ್ಟಿ ಇದ್ದವರಿಗೆ ಮಾತ್ರ ಗೊತ್ತಾಗುವುದು. ಸ್ವರ್ಣ ಪೀಠಿಕಾಪುರದಲ್ಲಿ ತಮ್ಮ ದಿವ್ಯ ಚೈತನ್ಯ ಸ್ಥಾನವನ್ನು ಪಡೆಯುವವರು ಎಲ್ಲರೂ ಧನ್ಯರಾಗಿರುವಿರಿ. ನನ್ನ ಜನ್ಮ ಜನ್ಮಾಂತರಗಳ ತನಕ ನಾನು ಅವರ ರಕ್ಷಣೆ ಮಾಡುತ್ತಿದ್ದೇನೆ. ಮಗು ಶಂಕರ ಭಟ್ಟನೆ, 100 ವರ್ಷಗಳ ನಂತರ ನನ್ನ ಹೆಸರಿನಿಂದ ಒಂದು ದೊಡ್ಡ ಸಂಸ್ಥಾನವು ಪ್ರಖ್ಯಾತವಾಗುವುದಿದೆ. ನನ್ನ ತಾತನವರ ಮನೆಯಲ್ಲಿ ನನ್ನ ಜನ್ಮಸ್ಥಳದಲ್ಲಿ ಔದುಂಬರ ವೃಕ್ಷದ ಛಾಯೆಯಡಿಯಲ್ಲಿ ನನ್ನ ಪಾದುಕೆಗಳ ಪ್ರತಿಷ್ಠಾಪನೆ ಆಗುವುದು. ನನ್ನ ಮೊದಲಿನ ಅವತಾರದ ಮತ್ತು ನಂತರದ ಅವತಾರದ ಮೂರ್ತಿಗಳು ಕೂಡ ಪ್ರತಿಷ್ಠಿತವಾಗುವವು. ನಿಮಗೆ ಈಗ ದಿವ್ಯ ದೃಷ್ಟಿಯನ್ನು ಅನುಗ್ರಹಿಸುತ್ತಿದ್ದೇನೆ ಎಂದು ಹೇಳಿ ಅವರು ಗುರುಚರಣನ ಮತ್ತು ನನ್ನ ಭ್ರೂ ಮಧ್ಯದಲ್ಲಿ ದಿವ್ಯ ಹಸ್ತಗಳಿಂದ ಸ್ಪರ್ಶಿಸಿದರು. ನಾವು ಆ ಸುಂದರವಾದ ದೃಶ್ಯವನ್ನು ನೋಡಿ ಧನ್ಯರಾದೆವು. ಅವರ ಸಂಕಲ್ಪ, ಅವರ ಅಮೋಘ ಲೀಲೆಗಳು ವಿಚಿತ್ರವೇ. ನಾವು ಹೊರಟಾಗ ಅವರು, ಮಹರ್ಷಿ ವಶಿಷ್ಠ ಗುರುಗಳ ಅಂಶವಿರುವವನು ನನ್ನ ಸಂಸ್ಥಾನದ ಅರ್ಚಕನಾಗುವನು ಎಂದು ಹೇಳಿದರು. ಶ್ರೀಪಾದ ಶ್ರೀವಲ್ಲಭರ ಜಯ ಜಯಕಾರವಿರಲಿ. ಇಲ್ಲಿಗೆ ಅಧ್ಯಾಯ 20 ಸಂಪನ್ನವಾಯಿತು. ಫಲಶ್ರುತಿ: ಕಷ್ಟ ನಷ್ಟಗಳ ನಿವಾರಣೆ. ಓಂ